ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು, ನಿಮ್ಮ ಮತ ಯಾರಿಗೆ ಅನ್ನುವಂತಹ ರಾಜ್ ನ್ಯೂಸ್ ಪೋಲಿಂಗ್ ಬೂತ್ ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇನ್ಯಾಕ್ ತಡ, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರೋ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಬಗ್ಗೆ ಕರೆ ಮಾಡಿ ವೋಟ್ ಮಾಡಿ. ಕ್ಷೇತ್ರದ ಸ್ಥಿತಿಗತಿ ಹೇಗಿದೆ? ಕೈಕಮಲ ಅಭ್ಯರ್ಥಿಯ ಭವಿಷ್ಯ ಏನಾಗಬಹುದು? ರಂಗೇರ್ತಾ ಇದೆ ರಣಕಣ. ರಾಜ್ ನ್ಯೂಸ್ನಲ್ಲಿ ಲೋಕ ದರ್ಶನ್. ನಿಮ್ಮ ರಾಜ್ ನ್ಯೂಸ್ನಲ್ಲಿ 28 ಕ್ಷೇತ್ರಗಳ ಕಂಪ್ಲೀಟ್ ಚಿತ್ರಣವನ್ನ ನಾವು ನಿಮಗೆ ಉಣಪಡಿಸ್ತೀವಿ. 2024ರ ಸಾರ್ವತ್ರಿಕ ಚುನಾವಣೆ ದಿನದಿಂದ ದಿನಕ್ಕೆ ಪೀಕ್ ಅನ್ನ ಪಡೆದುಕೊಳ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ನಮ್ಮ ರಾಜ್ ನ್ಯೂಸ್ನಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಹಾಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ವೀಕ್ಷಕರೇ, ಜಿದ್ದಿನ ಕಣ ಹಾಕ್ತಾ ಇದೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ. ಏಲಕ್ಕಿ ನಾಡಿನಲ್ಲಿ ಹೇಗಿದೆ ಲೋಕ ರಾಜಕೀಯದ ರಂಗು? ಕಮಲ ಕೋಟೆಗೆ ಲಗ್ಗೆ ಇಡುತ್ತಾ ಹಾಗಾದ್ರೆ ಆಡಳಿತಾರೂಢ ಕಾಂಗ್ರೆಸ್? ಯಾಕಂದ್ರೆ ಬಿಜೆಪಿಯ ಭದ್ರಕೋಟೆ ಈ ಬಾರಿ ಯಾರ ಪಾಲಾಗುತ್ತೆ? ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ. 2019ರಲ್ಲಿ ಏನೋ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಎರಡೂ ಮೈತ್ರಿಯನ್ನ ಮಾಡಿಕೊಂಡಿದ್ರು ಕೂಡ ಇಲ್ಲಿ ಬಿಜೆಪಿಯನ್ನ ಅಲ್ಲಾಡಿಸೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಹೈ ಲೀಡಿಂಗ್ ನಲ್ಲಿ ಗೆಲುವನ್ನ ಸಾಧಿಸಿರುತ್ತೆ ಬಿಜೆಪಿ. ಹಾಗಾಗಿ ಈ ಬಾರಿ ಯಾರ ಪಾಲಾಗುತ್ತೆ ಏಲಕ್ಕಿ ನಾಡು? ಗಮನಿಸ್ತಾ ಇದ್ದೀರಾ, ಈ ಬಾರಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ಕಣದಲ್ಲಿ ಇದ್ದಾರೆ. ಈ ಬಾರಿ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಸವರಾಜ ಬೊಮ್ಮಾಯಿ ಅವರನ್ನ ಬಿಜೆಪಿ ಹೈಕಮಾಂಡ್ ಕಣದಲ್ಲಿ ಇಳಿಸಿದ್ದಾರೆ. ಯಾಕಂದ್ರೆ ಈ ಹಿಂದೆ ಅಂದ್ರೆ ಟಿಕೆಟ್ ಅನೌನ್ಸ್ ಆಗೋದಕ್ಕೂ ಮುಂಚೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ರಣಾಂಗಣ ಆಗಿತ್ತು. ಜಸ್ಟ್ ಬಿಕಾಸ್ ಆಫ್ ಇಲ್ಲಿ ಕೆಎಸ್ ಈಶ್ವರಪ್ಪನವರ ಪುತ್ರ ಕೆಇ ಕಾಂತೇಶ್ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಪೈಪೋಟಿಯನ್ನ ಕೊಡ್ತಾ ಇದ್ರು. ಆದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಫೈನಲ್ ಬಸವರಾಜ ಬೊಮ್ಮಾಯಿ ಅವರನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಕೆಎಸ್ ಈಶ್ವರಪ್ಪನವರ ಪುತ್ರ ಕೆಇ ಕಾಂತೇಶ್ ಅವರಿಗೆ ಕೈಕೊಟ್ಟು ಈ ಬಾರಿ ಗೆಲುವಿನ ನಾಗಾಲೋಟವನ್ನು ನೋಡ್ತಾ ಇದೆ. ಬಟ್ ಅದು ಅಷ್ಟರ ಮಟ್ಟಿಗೆ ಸುಲಭನ? ಇತ್ತ ಕೆಇ ಕಾಂತೇಶ್ ಅವರಿಗೆ ಯಾವಾಗ ಟಿಕೆಟ್ ಮಿಸ್ ಆಯ್ತೋ ಕೆಎಸ್ ಈಶ್ವರಪ್ಪನವರು ಕೆಂಡದಂತೆ ಸ್ವಪಕ್ಷದ ನಾಯಕರ ವಿರುದ್ಧವೇ ಹರಿಹಾಯ್ತಿದ್ದಾರೆ. ಇತ್ತ ಕೆಎಸ್ ಈಶ್ವರಪ್ಪನವರ ಬೆಂಬಲ ಇತ್ತ ಹಾವೇರಿ ಲೋಕಸಭಾಕ್ಕಾಗಿರ್ಲಿ ಅಥವಾ ಬಿಜೆಪಿ ನಾಯಕರಿಗಾಗಿರ್ಲಿ ಇಲ್ಲ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಹಾಗಾಗಿ ಬಿಜೆಪಿಯಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ, ಆದ್ರೆ ಯಾವುದೂ ಕೂಡ ಸರಿ ಇಲ್ಲ. ಮನೆಯೊಂದು 3 ಬಾಗಿಲಾಗಿದೆ. ಹಾಗಾಗಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ. ವೀಕ್ಷಕರೇ, ಗಮನಿಸ್ತಾ ಇದ್ದಾರೆ 2019ರ ಕಂಪ್ಲೀಟ್ ಚಿತ್ರಣವನ್ನು. ಈ ಹಿಂದೆ 2019ರಲ್ಲಿ ಹೈ ಲೀಡಿಂಗ್ ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು ನಾಯಕರು ಡಿಆರ್ ಪಾಟೀಲ್ ಅವರ ವಿರುದ್ಧವಾಗಿ ಶಿವಕುಮಾರ್ ಅವರು ವಿಜಯ ಪತಾಕೆಯನ್ನ ಹಾರಿಸಿದ್ರು. ಗೆಲುವಿನ ತೂಗುಯ್ಯಾಲೆಯಲ್ಲಿ ತೂಗಿದ್ರು. 1,40,882 ಮತಗಳನ್ನ ಪಡೆಯೋದ್ರ ಮುಖಾಂತರ ಬಿಜೆಪಿ ಅಭ್ಯರ್ಥಿಗೆ ಗೆಲುವಾಗಿತ್ತು. ಹಾಗಾಗಿ ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರು ಇದಕ್ಕಿಂತ ಹೈ ಲೀಡಿಂಗ್ ನಲ್ಲಿ ಗೆಲ್ಲಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಡಿಆರ್ ಪಾಟೀಲ್ ವರ್ಸಸ್ ಶಿವಕುಮಾರ್ ಸ್ಪರ್ಧೆ ಬಹಳ ದೊಡ್ಡ ಮಟ್ಟದಲ್ಲಿ ಏರ್ಪಟ್ಟಿತ್ತು. ಅಲ್ಲಿ ಈ ಹಿಂದೆ 2019ರಲ್ಲಿ ಮೇ ಬಿ ಡಾಕ್ಟರ್ ಡಿಆರ್ ಪಾಟೀಲ್ ಅವರು ಗೆಲುವನ್ನ ಸಾಧಿಸಬಹುದು ಅಂತ ಕಾಂಗ್ರೆಸ್ ನಾಯಕರು ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಯಾಕಂತಂದ್ರೆ ಒಂದು ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಜೆಡಿಎಸ್ ಎರಡು ಮೈತ್ರಿ ಮಾಡ್ಕೊಂಡಿದ್ರು.
ಮೈತ್ರಿ ವರ್ಕೌಟ್ ಆಗುತ್ತೆ, ವರ್ಕೌಟ್ ಆದ್ರೆ ಇಲ್ಲಿ ಡಿ.ಆರ್. ಪಾಟೀಲ್ ಗೆಲ್ತಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಉಲ್ಟಾ ಆಗೋಯ್ತು. ಮೋದಿ ಅಲೆ ವರ್ಚಸ್ಸು ಬೀರಿದ್ರಿಂದ ಶಿವಕುಮಾರ್ಗೆ 2019ರಲ್ಲಿ ಗೆಲುವಾಯಿತು. ಬರೋಬ್ಬರಿ 1,40,882 ಮತಗಳಿಂದ ಗೆಲುವನ್ನ ಸಾಧಿಸಿದ್ರು. ಹಾಗಾಗಿ ಈ ಬಾರಿ ಏನಾಗುತ್ತೆ? ಇಷ್ಟೇ ಹೈ ಲೀಡಿಂಗ್ ಮತಗಳು ಬರುತ್ತಾ ಬಸವರಾಜ ಬೊಮ್ಮಾಯಿ ಅವರಿಗೆ? ಅಥವಾ ಈ ಬಾರಿ ಮತದಾರ ಏನಾದ್ರು ನಮಗೆ ಬಿಜೆಪಿ ಬೇಡ ಕಾಂಗ್ರೆಸ್ ಬೇಕು ಅಂತ ಆಯ್ಕೆ ಮಾಡ್ಕೊಳ್ತಾರ? ಗೊತ್ತಿಲ್ಲ. ರಾಜಕೀಯ ಯಾವ ಕ್ಷಣದಿಂದ ಏನಾಗುತ್ತೆ ಏನು ಅಂತ ಊಹೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಗಮನಿಸ್ತಾ ಇದ್ರೆ 2019ರ ಎಲೆಕ್ಷನ್ ರಿಸಲ್ಟ್ ಹೇಗಿತ್ತು ಅಂತ. ಶಿವಕುಮಾರ್ ಉದಾಸಿ 6,83,660 ಮತಗಳನ್ನ ಪಡೆದಿದ್ರು. ಡಿ.ಆರ್. ಪಾಟೀಲ್ ಕೇವಲ 5,42,778 ಮತಗಳನ್ನ ಪಡೆಯೋದ್ರ ಮುಖಾಂತರ ಸೋಲನ್ನ ಕಂಡಿದ್ರು. ಅಲ್ಲೂ ಕೂಡ 1,40,882 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿತು. ಹಾಗಾಗಿ ಕನಕದಾಸರ ತವರೂರಿಗೆ ಯಾರಾಗ್ತಾರೆ ಈ ಬಾರಿ ಬಾಸ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇತ್ತ ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು, ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಕೂಡ ಆಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಆನಂದಸ್ವಾಮಿ ಗಡ್ಡದೇವರ ಮಠ ಅವರಿಗೆ ಇಲ್ಲಿ ಸಿಎಂ ಹಾಗೆ ಡಿಸಿಎಂ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡು ಅವರನ್ನ ಈ ಬಾರಿ ಕಣಕ್ಕೆ ಇಳಿಸಿದೆ. ಕಾದ್ ನೋಡ್ಬೇಕಾಗುತ್ತೆ ಅಭ್ಯರ್ಥಿಗಳು ಯಾರಾಗ್ತಾರೆ. ಅಭ್ಯರ್ಥಿಗಳಾಗಿದ್ದಾಗಿದೆ, ಬಟ್ ಇಲ್ಲಿ ಗೆಲ್ಲುವವರು ಯಾರು, ಸೋಲುವವರು ಯಾರು? 2024ರ ಗದ್ದುಗೆಯನ್ನ ಏರೋರು ಯಾರು ಅಂತ. ಇಲ್ಲಿ ಗ್ಯಾರಂಟಿ ವರ್ಕ್ ಆಗುತ್ತಾ ಅಥವಾ ಮೋದಿ ಅಲೆ ವರ್ಕ್ ಆಗುತ್ತಾ? ನಾವೀಗಾಗಲೇ ಮತದಾರರ ಮನದಾಳದ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ರೂ ಪರವಾಗಿಲ್ಲ, ಬಟ್ ಕೇಂದ್ರದಲ್ಲಿ ಮಾತ್ರ ಬಿಜೆಪಿ ಬೇಕು ಅಂತ ಈಗಾಗಲೇ ಮತದಾರರು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಈ ಹಿಂದೆ ನಡೆದಂತಹ ಚುನಾವಣೆಯಲ್ಲೂ ಕೂಡ 25 ಸಂಸದರನ್ನ ರಾಜ್ಯದಿಂದ ಕೇಂದ್ರಕ್ಕೆ ಆಯ್ಕೆ ಮಾಡಿ ಕಳಿಸಲಾಯಿತು. ಈ ಹಿಂದೆ ಕಾಂಗ್ರೆಸ್ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ, ಅದು ಬೆಂಗಳೂರು ಗ್ರಾಮಾಂತರದಿಂದ ಡಿ.ಕೆ. ಸುರೇಶ್ ಅವರು ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರಕ್ಕೆ ತೆರಳಿದ್ರು. ಆಗ್ಲೇನೆ 25 ಸಂಸದರನ್ನ ರಾಜ್ಯದಿಂದ ಕೇಂದ್ರಕ್ಕೆ ಕಳಿಸಿದೆ ಅಂದ್ರೆ ಜಸ್ಟ್ 3 ಕ್ಷೇತ್ರದಲ್ಲಿ ಮಿಸ್ ಆಗಿತ್ತು. ಈ ಬಾರಿ ಔಟ್ ಆಫ್ ಔಟ್ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅಂತ ಬಿಜೆಪಿ ನಾಯಕರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಅನ್ನ ಹಾಕೊಳ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಗೆಲ್ಸ್ಕೊಂಡು ಬರಬೇಕು ಅಂತಂದ್ರೆ ಬಹಳ ಎಫರ್ಟ್ ಹಾಕಬೇಕು ಅನ್ನುವಂತ ಅವಶ್ಯಕತೆ ಏನಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಒಮ್ಮೆ ರೋಡ್ ಶೋ ಅಥವಾ ಸಮಾವೇಶವನ್ನ ನಡೆಸಿದ್ರು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಸೋಲು ಖಚಿತ ಎನ್ನಲಾಗ್ತಾ ಇದೆ. ಹಾಗಾಗಿ ಗ್ಯಾರಂಟಿ ಪಾಳೆಯಕ್ಕೆ ಕೈ ಹಿಡಿಯುತ್ತಾ ಅಹಿಂದ ಮತಗಳು ಯಾರಿಗೆ ಒಲಿಯಲಿದೆ? ಹಾವೇರಿ ಗದಗ ಆಳ್ವಿಕೆ ಮಾಡುವಂತಹ ಅದೃಷ್ಟ ಯಾರಿಗೆ? ದುರಾದೃಷ್ಟ ಯಾರಿಗೆ? ಕಮಲಕೋಟೆಯಲ್ಲಿ ಲಿಂಗಾಯತರದ್ದೇ ಪ್ರಾಬಲ್ಯ, ಕಂಪ್ಲೀಟ್ ಆಗಿ ಲಿಂಗಾಯತರದ್ದೇ ಇಲ್ಲಿ ಆಳ್ವಿಕೆ ಇದೆ. ಹಾಗಾಗಿ 5 ಗ್ಯಾರಂಟಿಗಳು ರಾಜ್ಯದಲ್ಲಿ ರಾರಾಜಿಸ್ತಾ ಇದ್ರು ಕೂಡ ಆ 5 ಗ್ಯಾರಂಟಿಗಳು ಇಲ್ಲಿ ಆನಂದಸ್ವಾಮಿ ಗಡ್ಡದೇವರ ಮಠ ಅವರನ್ನ ಕೈ ಹಿಡಿಯುತ್ತಾ ಕೇವಲ ಗ್ಯಾರಂಟಿಯಿಂದ ಇಲ್ಲಿ ಕಾಂಗ್ರೆಸ್ ಪತಾಕಿಯನ್ನ ಹಾರಿಸೋಕ್ಕಾಗುತ್ತ? ಯಾಕಂತಂದ್ರೆ ಹಿಂದೆಂದೂ ಕೂಡ ಕಾಂಗ್ರೆಸ್ ಇಲ್ಲಿ ಗೆದ್ದಿದ್ದೇ ಇಲ್ಲ, ಕೇವಲ ಬಿಜೆಪಿಯ ಆಳ್ವಿಕೆ. ಹಾಗಾಗಿ ಈ ಬಾರಿಯೂ ಕೂಡ ಬಿಜೆಪಿಯ ಆಳ್ವಿಕೆ ಅಥವಾ ಬಸವರಾಜ ಬೊಮ್ಮಾಯಿ ಅವರಿಗೇನೆ ಅದೃಷ್ಟ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎಸ್ ವೀಕ್ಷಕರೇ, ಈಗಾಗಲೇ ನಮ್ಮ ರಾಜ್ ನ್ಯೂಸ್ ನ ವಾರ್ ರೂಮ್ ಸಾವಿರಾರು ಕರೆಗಳು ಬರ್ತಾ ಇದೆ. ಕರೆಗಳಲ್ಲಿ ಇತ್ತ ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಆಯ್ಕೆಯಾಗಲಿ, ನಾವು ಬಸವರಾಜ ಬೊಮ್ಮಾಯಿ ಅವರನ್ನ ಆಯ್ಕೆ ಮಾಡ್ತಾ ಇಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಬಿಜೆಪಿಗೆ ಓಟ್ ಹಾಕ್ತೀವಿ ಅಂತ ಕರೆಗಳು ಬರ್ತಾ ಇದೆ. ಇತ್ತ ಇನ್ನು ಕೆಲವು ಕಡೆ ಬಿಜೆಪಿ ಆಳ್ವಿಕೆ ಸಾಕು, ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ, ಈ ಬಾರಿ
ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರನ್ನ ಗೆಲ್ಸ್ಕೊಂಡು ಬರ್ತೀವಿ ಅನ್ನುವಂತಹ ಕರೆಗಳು ಕೂಡ ಬರ್ತಾ ಇದೆ. ಹಾಗಾಗಿ ಪ್ಲಸ್ ಮೈನಸ್ಸಿನ ಆಟ ಈಗ ತಾನೇ ಶುರುವಾಗಿದೆ. ನೀವು ಕೂಡ ನಿಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ರೆ ಈ ಕೂಡ ಕರೆ ಮಾಡಿ ವೋಟ್ ಮಾಡಿ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಜಾತಿವಾರು ಲೆಕ್ಕಾಚಾರ ಎಷ್ಟಿದೆ, ಕುರುಬ ಮತಗಳು ಎಷ್ಟಿದೆ ಅಂತಾನೂ ಕೂಡ ಗಮನಿಸ್ತಾ ಇದ್ದೀರಾ. ಬರೋಬ್ಬರಿ 2,70,000 ಕುರುಬ ಮತದಾರರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು. ಇದು ಕೂಡ ಪ್ಲಸ್ ಆಗುತ್ತೆ. ಪರಿಶಿಷ್ಟ ಜಾತಿಯವರು ಎಷ್ಟಿದ್ದಾರೆ ಅಂತಂದ್ರೆ ಬರೋಬ್ಬರಿ 2 ಲಕ್ಷ ಮತದಷ್ಟು ಪರಿಶಿಷ್ಟ ಜಾತಿಯವರು ಇದ್ದಾರೆ. ಪರಿಶಿಷ್ಟ ಪಂಗಡ ಎಷ್ಟಿದ್ದಾರೆ ಹಾಗಾದ್ರೆ 1,25,000 ಪರಿಶಿಷ್ಟ ಪಂಗಡದ ಮತದಾರರು ಇರುವಂಥದ್ದು. ಮುಸ್ಲಿಂ ಮತದಾರರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೆಡ್ಡನ್ನು ಹೊಡಿತಾ ಇದ್ದಾರೆ. ಬರೋಬ್ಬರಿ 2,95,000 ಮುಸ್ಲಿಂ ಮತದಾರರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಗಂಗಾಮತ ಮತದಾರರೆಷ್ಟಿದ್ದಾರೆ? ಬರೋಬ್ಬರಿ 50,000 ಗಂಗಮತ ಮತದಾರರು ಇರುವಂಥದ್ದು. ಈ ಭಾಗದಲ್ಲಿ ಬರ್ತಾರೆ ಗಂಗಮತ ಮತದಾರರು. ಇನ್ನು ಬ್ರಾಹ್ಮಣ ಸಮುದಾಯದ ಮತದಾರರು ಎಷ್ಟಿದ್ದಾರೆ ಅಂತಂದ್ರೆ ಎಲ್ಲರಿಗಿಂತ ಕಡಿಮೆ ಅಂತ ಹೇಳ್ಬೋದು, ಬಟ್ ಒಂದೊಂದು ವೋಟ್ ಕೂಡ ಮುಖ್ಯ ಆಗುತ್ತೆ. ಬ್ರಾಹ್ಮಣ ಸಮುದಾಯದ ಮತದಾರರ ಸಂಖ್ಯೆ ಬರೋಬ್ಬರಿ 45,000 ಇರುವಂಥದ್ದು. ಮುಸ್ಲಿಂ ಮತದಾರರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುರುಬ ಬ್ರಾಹ್ಮಣರ ಸಂಖ್ಯೆಯನ್ನ ಗಮನಿಸಿದ್ರೆ ಮರಾಠರ ಸಂಖ್ಯೆ ಎಷ್ಟಿದೆ? ಮರಾಠ ಸಮುದಾಯದವರ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ಈಕ್ವಲಿಸಂ, ಇಲ್ಲಿ ಬ್ರಾಹ್ಮಣರು ಮರಾಠರು ಈಕ್ವಲ್ ಆಗಿದ್ದಾರೆ. 45,000 ಮರಾಠ ಮತದಾರರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು. ವಿಶ್ವಕರ್ಮ 23,000 ವಿಶ್ವಕರ್ಮ ಮತದಾರರು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು. ಹಾಗಾಗಿ ಈ ಎಲ್ಲ ಮತದಾರರು ಈ ಬಾರಿ ಯಾರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಎಫರ್ಟ್ ಅನ್ನ ಹಾಕ್ತಾರೆ. ಯಾಕಂತಂದ್ರೆ ಇಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಹಾವೇರಿ ಲೋಕಸಭಾ ಕ್ಷೇತ್ರ ಕ್ಷಣದಿಂದ ಕ್ಷಣಕ್ಕೆ ರಂಗನ್ನ ಪಡೆದುಕೊಳ್ತಾ ಇದೆ. ಲಿಂಗಾಯತರದ ಆಮೇಲೆ ನೋಡೋಣ. ಈಗ ಉಪ್ಪಾರ ಮತದಾರರು ಕೂಡ 20,000 ಇದ್ದಾರೆ. ಯಾಕಂತಂದ್ರೆ ಉಪ್ಪಾರ ಆಗಿರ್ಬೋದು ಕುಂಬಾರ ಆಗಿರ್ಬೋದು ಮುಸ್ಲಿಮರಾಗಿರ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲವನ್ನು ಕೂಡ ನೋಡ್ತಾ ಇದ್ರೆ ಬಹಳ ದೊಡ್ಡ ಲೋಕಸಭಾ ಕ್ಷೇತ್ರ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಜೈನ್ ಮತದಾರರು ಎಷ್ಟಿದ್ದಾರೆ? ಇವರು ಕೂಡ 20,000 ಮತದಾರರು ಇರುವಂಥದ್ದು. ಜೈನ್ ಮತದಾರರು ಎಲ್ಲ ಪಂಗಡದವರು ಇದ್ದಾರೆ, ಎಲ್ಲ ಸಮುದಾಯದವರು ಕೂಡ ಈ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಗಮನಿಸ್ತಾ ಇದ್ದೀರಾ? ಈಗಾಗಲೇ ನಾನು ಹೇಳ್ತಾ ಇದ್ದೆ ಲಿಂಗಾಯತ ಮತಗಳೇ ನಿರ್ಣಾಯಕ. ಇಲ್ಲಿ 6,80,000 ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಇರುವಂಥದ್ದು. ಅಳಿದು ತೂಗಿ ಲಿಂಗಾಯತ ಅಭ್ಯರ್ಥಿಯನ್ನೇ ಬಿಜೆಪಿ ಕಣಕ್ಕೆ ಇಳಿಸಿದೆ. ಆಲ್ಮೋಸ್ಟ್ ಆಲ್ ಲಿಂಗಾಯತ ಮತಗಳು ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರ ಪಾಲಾಗುವುದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಕಾದ್ ನೋಡ್ಬೇಕಾಗತ್ತೆ. ಈ ಮತಗಳ ಕ್ರೋಢೀಕರಣ ಆಗಿರ್ಬೋದು, ಇತ್ತ ಕಾಂಗ್ರೆಸ್ ಈ ಮತಗಳನ್ನ ಹೇಗೆಲ್ಲ ತನ್ನತ್ತ ಸೆಳೆಯೋದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡುತ್ತೆ. ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ MP ಯಾರಾಗಬೇಕು ಅಂತ ಅಂದುಕೊಳ್ತಾ ಇದ್ದೀರೋ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ವೋಟಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ, ಒಂದು ಕಡೆ ಮಾಜಿ CM ಬಸವರಾಜ ಬೊಮ್ಮಾಯಿ ವರ್ಸಸ್ ಆನಂದ ಸ್ವಾಮಿ ಗಡ್ಡದೇವರ ಮಠ ಕಣದಲ್ಲಿ ಇದ್ದಾರೆ. ಮಾಜಿ CM ಗೆಲ್ಲಬಹುದಾ ಈ ಬಾರಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಆಡಳಿತ ಮತ್ತು ವಿಪಕ್ಷಗಳ ಮತಕ್ಕಾಗಿ ಮಲ್ಲ ಯುದ್ಧ ನಡೀತಾ ಇದೆ. ಹಾಗಾದ್ರೆ ಕ್ಷೇತ್ರದಲ್ಲಿ ಹೇಗಿದೆ ವಿಧಾನಸಭೆಯ ಲೆಕ್ಕಾಚಾರವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಮಾಜಿ CM ತವರು ಜಿಲ್ಲೆಯಲ್ಲಿ ಲೋಕಾ ಎಲೆಕ್ಷನ್ ಕಲರವ ಹೇಗಿದೆ? ಯಾರಿಗೆ ಮತದಾರ ಪ್ರಭು ಮನಸ್ಸೋಲ್ತಾನೆ? ಹಾಗಾದ್ರೆ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಈಗಾಗಲೇ ಜಿದ್ದಿನ ಪೈಪೋಟಿ ಶುರುವಾಗಿದೆ. ರಣರಂಗ ಆಗ್ತಾ ಇದೆ. ಇಲ್ಲಿ ರಣಕಲಿಗಳು ಯಾರಾಗ್ತಾರೆ? ಗೆಲ್ಲೋರ್ ಯಾರು, ಸೋಲೋರ್ ಯಾರು? ಹಾಗಾದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದೋರ್ ಯಾರು? ಯಾಕಂತಂದ್ರೆ ಇಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದೆ. ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರೋಬ್ಬರಿ 7ರಲ್ಲೂ ಕೂಡ ಕಾಂಗ್ರೆಸ್ ಇದೆ. ಅದರಲ್ಲೂ ಮುಖ್ಯವಾಗಿ ಗದಗದಲ್ಲಿ HK ಪಾಟೀಲ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು, ಗೆಲುವನ್ನ ಸಾಧಿಸಿ ಈಗ ಹಾಲಿ ಶಾಸಕರಾಗಿದ್ದಾರೆ. ಗದಗದಲ್ಲಿ ರೋಣಾದಲ್ಲಿಯೂ ಕೂಡ ಕಾಂಗ್ರೆಸ್ ತನ್ನ ಕೀರ್ತಿ ಪತಾಕೆಯನ್ನ ಹಾರಿಸಿದೆ.
GS ಪಾಟೀಲ್ ಅವರು. ಬರೀ ಪಾಟೀಲ್ರ ಒಂದು 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 ಬಳಗಾನೇ ಇದೆ ಇಲ್ಲಿ. ರೋಣಾದಲ್ಲಿಯೂ ಕೂಡ GS ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದು ಈಗ ಹಾಲಿ ಶಾಸಕರಾಗಿದ್ದಾರೆ. ಹಾನಗಲ್ನಲ್ಲೂ ಕೂಡ ಶ್ರೀನಿವಾಸ್ ಮಾನೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಹೈ ಲೀಡಿಂಗ್ನಲ್ಲಿ ಗೆದ್ದಿದ್ರು. ಹಾನಗಲ್ ಈಗ ಶ್ರೀನಿವಾಸ್ ಮಾನೆ ಅವರದ್ದು. ಅವರು ಕೂಡ ಹಾಲಿ ಶಾಸಕರಾಗಿದ್ದಾರೆ. ಗಡ್ಡದೇವರ ಮಠ ಅವರನ್ನ ಗೆಲ್ಸ್ಕೊಂಡ್ಬರೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಹಾವೇರಿ ಶಾಸಕರು ರುದ್ರಪ್ಪ ಲಮಾಣಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಹಾವೇರಿ ಶಾಸಕರಾಗಿ ಗೆದ್ದು ಬೀಗಿ ಈಗ ಹಾಲಿ ಶಾಸಕರಾಗಿದ್ದಾರೆ. ಬ್ಯಾಡಗಿಯಲ್ಲಿ ಅಫ್ಕೋರ್ಸ್ ಬಸವರಾಜ್ ಶಿವಣ್ಣನವರು ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸೋದರ ಮುಖಾಂತರ ಕಾಂಗ್ರೆಸ್ ಮೊಗದಲ್ಲಿ ಒಂದು ಮಂದಹಾಸವನ್ನು ತಂದಿದ್ರು. ಈಗ ಹಾಲಿ ಶಾಸಕರು ಕೂಡ ಆಗಿದ್ದಾರೆ. ಹಿರೇಕೆರೂರಿನಲ್ಲಿ UB ಬಣಾಕಾರ್ ಕಾಂಗ್ರೆಸ್ ಹಾಲಿ ಶಾಸಕರು. ಇವರು ಕೂಡ ಆನಂದಸ್ವಾಮಿ ಗಡ್ಡದೇವರ ಮಠ ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇನ್ನು ಹಾಗಾದ್ರೆ ರಾಣಿಬೆನ್ನೂರಿನಲ್ಲಿ ಯಾರು? ಪ್ರಕಾಶ್ ಕೆ ಕೋಳಿವಾಡ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರು. ಬಿಜೆಪಿಗೆ ಮುಖಭಂಗವನ್ನ ಮಾಡೋದ್ರ ಮುಖಾಂತರ ಹಾಲಿ ಶಾಸಕರಾಗಿ ಈಗ ಮೆರೀತಾ ಇದ್ದಾರೆ. ಶಿರಹಟ್ಟಿಯಲ್ಲಿ ಈಗಾಗಲೇ ಹೇಳಿದೆ, ಬಿಜೆಪಿ ಕೇವಲ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರೋದು, ಅದು ಶಿರಹಟ್ಟಿಯಲ್ಲಿ. ಡಾಕ್ಟರ್ ಚಂದ್ರು ಲಮಾಣಿಯವರು ಇತ್ತ ಕಾಂಗ್ರೆಸ್ ಅಭ್ಯರ್ಥಿಗೆ ಮುಖಭಂಗವನ್ನ ಮಾಡುವುದರ ಮುಖಾಂತರ ಶಿರಹಟ್ಟಿಯಲ್ಲಿ ಬಿಜೆಪಿ ಪತಾಕಿಯನ್ನ ಹಾರಿಸುವುದರ ಮುಖಾಂತರ ಚಂದ್ರು ಲಮಾಣಿಯವರು ಗೆಲುವಿನ ಪತಾಕಿಯನ್ನ ಹಾರಿಸಿ ಈಗ ಶಿರಹಟ್ಟಿಯಲ್ಲಿ ಚಂದ್ರು ಲಮಾಣಿಯವರು ಹಾಲಿ ಶಾಸಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈಗ ಬಸವರಾಜ ಬೊಮ್ಮಾಯಿ ಅವರನ್ನ ಗೆಲ್ಸ್ಕೊಂಡು ಬರುವಂತಹ ಹೊಣೆಗಾರಿಕೆಯನ್ನು ಕೂಡ ಚಂದ್ರು ಲಮಾಣಿಯವರು ಹೊತ್ಕೊಂಡಿದ್ದಾರೆ. ಹಾಗಾಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 7ರಲ್ಲೂ ಕೂಡ ಕಾಂಗ್ರೆಸ್ ಬಹಳ ಸ್ಟ್ರಾಂಗೆಸ್ಟ್ ಟಫೆಸ್ಟ್ ಫೈಟ್ ಅನ್ನ ಕೊಡ್ತಾ ಇದೆ. ಈ ಟಫೆಸ್ಟ್ ಫೈಟ್ ಅನ್ನ ಬಿಜೆಪಿ ನಾಯಕ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಗೆ ತಡ್ಕೊಳ್ತಾರೆ? ಈ ಬಾರಿ ಎಲ್ಲವನ್ನ ಎದುರಿಸಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ MP ಆಗಿ ಆಯ್ಕೆ ಆಗ್ತಾರಾ ಬಸವರಾಜ ಬೊಮ್ಮಾಯಿ ಅವರು, ಅಥವಾ ಬಸವರಾಜ ಬೊಮ್ಮಾಯಿ ಅವರಿಗೆ ಕೈ ಕೊಟ್ಟು ಕಾಂಗ್ರೆಸ್ ಅನ್ನ ಕೈ ಹಿಡಿಬೇಕು ಅನ್ನುವಂತ ನಿಟ್ಟಲ್ಲಿ ಆನಂದಸ್ವಾಮಿ ಗಡ್ಡದೇವರ ಮಠ ಅವರನ್ನ ಆಯ್ಕೆ ಮಾಡ್ತಾರಾ ಮತದಾರರು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗತ್ತೆ.